ಬೆಂಗಳೂರಿನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತಾಡಿದ್ದಾರೆ. ದರ್ಶನ್ ಒಬ್ಬ ಕ್ರಿಮಿನಲ್ ಅಂದಿದ್ದಾರೆ ಎಂಎಲ್ಸಿ ಎಚ್ ವಿಶ್ವನಾಥ್. ದರ್ಶನ್ ಏನು ಸ್ವಾತಂತ್ರ್ಯ ಹೋರಾಟಗಾರನ ಅನ್ನುವಂತ ಪ್ರಶ್ನೆಯನ್ನ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾಡಿರೋದು. ಆತ ಒಬ್ಬನನ್ನ ಮರ್ಡರ್ ಮಾಡಿ ಬಂದವನು, ಅಂತವರಿಗೆ ಜೈಲಲ್ಲಿ ರಾಜ್ಯೋಪಚಾರವನ್ನ ಕೊಡ್ತಾರೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರು ಅವನಿಗೆ ಸಹಾಯ ಮಾಡಿದ್ರು ಅವರನ್ನ ಸಸ್ಪೆಂಡ್ ಮಾಡಬೇಕು, ಹೋಮ್ ಮಿನಿಸ್ಟರ್ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಮಾತನ್ನ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಜೊತೆಗೆ ಪರಮೇಶ್ವರ್ ಯಾಕೆ ಸುಮ್ಮನಿದ್ದಾರೆ, ಆಕ್ಷನ್ ತಗೋಬೇಕು ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಎಚ್ ವಿಶ್ವನಾಥ್. ಮರ್ಡರ್ ಮಾಡಿ ಹೋಗಿರೋದು ಅಂಥವ್ರಿಗೆ ಇಂಥ ರಾಜಾತಿಥ್ಯ ಕೊಡಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ದರ್ಶನ್ ಏನು ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೇನು ಬಂದವರಲ್ಲ, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಅವರು ಒಬ್ಬನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥ, ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ಲ, ಮಾಡೋದ್ರೂ ಕೂಡ ತಪ್ಪಿದೆ. ಹಾಗಾಗಿ ಆ ರೀತಿ ದರ್ಶನ್ಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಿರ್ತಕ್ಕಂಥ ಕೆಲವು ಅಧಿಕಾರಿಗಳಿಗೆ ನೀವು ಸಸ್ಪೆಂಡ್ ಮಾಡಬೇಕಾದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಗುತ್ತೆ. ಹಾಗೆ ಈ ಜೈಲಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಅಂತ ಮತ್ತೆ ಯಾವ ರೀತಿ ದರ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದ ಸ್ಟೇಟ್. ಹಾಗಾಗಿ ದ ಹೋಮ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್ ಟೇಕ್ ಸೀರಿಯಸ್ ಕಾಗ್ನಿಸೆನ್ಸ್ ಆಫ್ ಆಲ್ ದೀಸ್ ಅಫೆನ್ಸಸ್, ದ ಜೈಲ್ ಆರ್ ದ ಹೋಮ್ ಡಿಪಾರ್ಟ್ಮೆಂಟ್. ದರ್ಶನ್ ಏನು